ಇವನ್ನೆಲ್ಲಾ ಕೊಟ್ಟಿವನ. ಮಮ್ಮಿದ ಪ್ರತಿ ತಿಂಗಳ 6 ತಿಂಗಳಿಗೊಮ್ಮೆಕಿಂತ ಸ್ಕ್ಯಾನ್ ಇರ್ತೈತಣ್ಣ. ₹15,000 ನಾವ್ ದವಾಖಾನಿಗ್ ಎತ್ತಿಡ್ಬೇಕ. ಪ್ರತಿ 6 ತಿಂಗಳಿಗೊಮ್ಮೆನ. ಈಗ ನಮ್ ಮಮ್ಮಿದ್ ಪೊಸಿಷನ್ ಹೆಂಗ್ ಬಂದೈತಂದ್ರ 1.5 ವರ್ಷ ಆಯ್ತಣ್ಣ ಮಮ್ಮಿದ. ಇನ್ನ ಮಟ್ಟಾದ್ರೂ ಸ್ಕ್ಯಾನ್ ಇಲ್ಲ ಮಮ್ಮಿದ. ಗಂಟ ಆಟೋಮೆಟಿಕ್ ಆಗಿ ಕರಗಾಕತೈತಣ್ಣ. ಒಂದ್ ಈಟಕಿಂತ ಕೋಲ್ಡ್ ಏನರೆ ಆಗಿತ್ತಂದ್ರ ನಮ್ ಮಮ್ಮಿಗೆ ಬಾಯಿಲೆ ಬ್ಲಡ್ ಬೀಳ್ತಿತ್ತಣ್ಣ ಮಮ್ಮಿಗೆ. ಈಗ ಅದೂ ಇಲ್ಲಣ್ಣ ಆಕಿಗೆ. ಹಾ ಹಾ ಅಣ್ಣ. ಒಪ್ಕೋತೇನ್ರಿ ನಾ. ಇದನ್ನ ನಾ ಒಪ್ಕೋತೇನ್ರಿ. ಅಕ್ಕಿ ನನಗ್ ಹುಳಿ ಎಷ್ಟ್ ಸಲ ತಿನ್ನಕತ್ತಾಳಣ್ಣ. ಹುಳಿ ತಿನ್ನಾತೀನಿ. ಮೊಸರು ಹುಳಿ ಬಿಟ್ಟಿದ್ದೆ. ಒಂದ್ ತಿಂತಾಳಣ್ಣ. ಹನಿ ಮೊಸರು ತಿಂತಿದ್ದಿಲ್ಲ ಹಾ ಗುರುಗಳಮ್ಮ. ಒಂದ್ ಹನಿ ಮೊಸರು ತಿಂತಿದ್ದಿಲ್ಲ. ಇವತ್ತು ಉಪ್ಪಿಟ್ಟು ತಿನ್ನು ಚಮಚಲೆ 2 ಚಮಚೆ ಮೊಸರು ತಿನ್ನಾಕತ್ತಿದ್ದೀನಿ. ಆಮೇಲೆ ನನಗ್ ಏನ್ ಬೇಕೋ ಅದನ್ನ ಸ್ವಲ್ಪ ಪ್ರಮಾಣದಾಗ ಹುಳಿ ತಿಂತೇನಿ. ಆಮೇಲೆ ಲಾಸ್ಟ್ ಟೈಮ್ ನನಗ್ ಹೆಂಗಂದ್ರ ಡಿಸೆಂಬರ್ದಾಗ ಅಗದಿ ಒಂದ್ ಹುಂಚಿ ಪಕ್ಕಿನಷ್ಟು ನನಗ ಅವತ್ತು ಬ್ಲಡ್ ಬಿತ್ತು. ಬಾಯಿ ಅದು ಬ್ರಷ್ ಮಾಡ್ಬೇಕಾದ್ರ ಅದ್ ಹೆಂಗ್ ಬಿದ್ದೈತೋ ಗೊತ್ತಿಲ್ಲ. ಬಟ್ ನನಗ ಏನಪ್ಪಾ ಅಂದ್ರೆ ಇನ್ನೊಂದ್ 7 ತಿಂಗಳಾತು ನಾವ್ ಹೋಗಿ ದವಾಖಾನಿಗ್ ಹೋಗಿ ಬಂದು ಮೇದಾಗ 1 ವರ್ಷ ಆಕತಿ. ಜೂನ್, ಜುಲೈ, ಆಗಸ್ಟ್ ಈಗ ಅಂದ್ರ 1 ವರ್ಷದ ಮ್ಯಾಗ 3ನೇ ತಿಂಗಳು ಚಾಲೂ ಐತಿ. ನಾ ದವಾಖಾನಿಗ್ ಹೋಗ್ಬೇಕಂದ್ರ ನನಗ್ ಸಾಧ್ಯ ಆಗವಲ್ದು. ಹಂಗಾಗಿದಾರ ನನ್ ಪರಿಸ್ಥಿತಿ. ಬಟ್ ನನ್ ಬಾಬಾ ಕಾಪಾಡಿದಾರು. ಐತ್ರಿ 100% ಅಣ್ಣ. ಐತ್ರಿ ಸುಳ್ಳ ಅನ್ನಂಗಿಲ್ಲ. ದಿನಾ ಅವ್ರ ಭಸ್ಮ ತೀರ್ಥ ಇಲ್ದನ ಆಫೀಸ್ಗ್ ಹೋಗಂಗಿಲ್ಲ, ಬಾಕ್ಲಾ ದಾಟಂಗಿಲ್ಲ. ಆ ಭಸ್ಮ ಹಚ್ಕೊಂಡನ ತೀರ್ಥ ತಗೊಂಡನ ಹೋಗ್ತೇನ್ರಿ. ಹ್ಮ್ ನಮ್ ಶ್ರೀ ಸ್ವಾಮಿ ಸಮರ್ಥರಿ. ಏನ್ ಫೋನ್ ಹಚ್ತಾನೆ ಅಂದ್ರೆ ಹೊಳ್ಳಿ ಏನ್ ಹಚ್ಚಲಿಲ್ಲ. ನಮ್ ಪ್ರಸಾದ್ ಬರ್ಬೇಕ್ರಲ್ಲ ನಮ್ಮನ್ನ. ವಾಟ್ಸಪ್ ನೋಡ್ರಿ. ಆಧಾರ್ ನೋಡ್ರಿ ಸ್ವಾಮಿ ಸಮರ್ಥರದ ಒಂದ ಮಾತು ಹೇಳ್ಬಿಡ್ತೀನಿ ನಾನು. ಯಾವತ್ತು ಸ್ವಾಮಿ ಸಮರ್ಥರ ನಮ್ ಮನಿ ಒಳಗ್ ಬಂದಾರಲ್ರಿ, ಅವತ್ತಿಂದ ಇವತ್ತಿನವರೆಗೂ ಯಾವ್ದು ಏನ್ ಕೊರತೆ ಇಲ್ಲ. ಒಂದೇದ್ ಕೊರತೆ ಅಂತ ಯಾವ್ದು ಇಲ್ರಿ. ಇನ್ನು ಆಗ್ಬೇಕಾಗಿದ್ದು ಇನ್ನೊಂದ್ 2 ಕೆಲಸ ಅದಾವು, ಅವ ಆಗ್ಬೇಕು. ಅದಷ್ಟೇ ನನ್ ಸಂಕಲ್ಪ. ಆ ಸಂಕಲ್ಪ ಇಡಬೇಕಷ್ಟೇ. ಹ್ಮ್ 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 ಸ್ವಾಮಿ ಸಮರ್ಥರಿದಾರಲ್ಲ. ಹ್ಮ್ 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 ಸ್ವಾಮಿ ಸಮರ್ಥ. ಹ್ಮ್ ಸರ್. ಜೈ ಜೈ ಸ್ವಾಮಿ ಸಮರ್ಥ. ಸ್ವಾಮಿ ನಾನು ನಮ್ಮ ಮಗಳದೊಂದು ಫಾರಿನ್ಗೆ ಹೋಗೋದೈತೆ. ಅದಕ್ಕೋಸ್ಕರ ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ 19,000 ಸಲ ಬರ್ದೀನಿ ಸ್ವಾಮಿ. 19,000. ಹ್ಞೂ ಸ್ವಾಮಿ, 19,000 ಸಲ ಬರ್ದಿದ್ದೀನಿ.
ಹಾ ಸರ್. ನಾ- ಸ್ವಾಮಿ, ನಾನು ಸ್ವಾಮಿ 21,000 ಸಲ ಬರೆಯತ್ತಿಗೆ ಆಗ್ಲಿ ಅಂತೇಳಿ ಸ್ವಾಮಿ ಸಮರ್ಥ ಜಯ ಬೇಡ್ತಿದ್ದೀನಿ ಸ್ವಾಮಿ ನಾನು. ಹ್ಞೂ ಸ್ವಾಮಿ. ಇಲ್ಲ ಏನ್ ಥ್ಯಾಂಕ್ ಯು ವೆರಿ ಮಚ್. ನಾನು ಸ್ವಲ್ಪ ಅದೇ ಆಫೀಸ್ ಕೆಲಸ ಜಾಸ್ತಿ ಅಲ್ವಾ, ಸೊ ಹಂಗಾಗಿ ನಾವು ಅದು ಯಾವ್ದೋ ಪ್ರಾಜೆಕ್ಟ್, ದೊಡ್ಡ ಪ್ರಾಜೆಕ್ಟ್ ಅದು. ಸೊ ಹಂಗಾಗಿ ಸ್ವಲ್ಪ ಬಿಸಿ ಇದ್ದೆ ಅಷ್ಟೇ, ಇನ್ನೇನಿಲ್ಲ. ಯಾವಾಗ್ಲೂ ಅವ್ರ ಧ್ಯಾನದಲ್ಲೇ ಇದ್ದೇ ಇರ್ತೀವಿ, ಎಲ್ಲಿರ್ಲಿ ಏನೇ ಮಾಡ್ತಿರ್ಲಿ. ಹಂಗಾಗಿ ನಾನು ಅದನ್ನೇ ಪೂಜೆ ಅನ್ಕೊಂಡ್ಬಿಡ್ತೀವಿ ಅಷ್ಟೇ. ಆಮೇಲೆ ಇನ್ನೊಂದು ಏನು ಅಂದ್ರೆ, ನಾವು ಸೇವೆ ಮಾಡ್ತಿರೋದು ಇದು ಆಲ್ಮೋಸ್ಟ್ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಅದು ಬೆನಿಫಿಟ್ ಆಗುತ್ತೆ. ಹೈವೇ ಈಗ ಬೆಂಗಳೂರು ಮೈಸೂರು ಹೈವೇ ಎಷ್ಟು ಜನ ಯೂಸ್ ಮಾಡ್ತಾರೆ ಹೇಳಿ? ಆತರ ಅದು ಭಾರತ್ ಮಾಲಾ ಪರಿಯೋಜನೆ ಅಂತ ದೊಡ್ಡ ರೋಡ್, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಲೆ ಕೆಡಿಸ್ಕೊಂಡು ಡೆಲ್ಲಿಗೆಲ್ಲ ಕೆಲಸ ಆಯ್ತು. ಸೊ ಹಂಗಾಗಿ ಅದರಿಂದ ಅಷ್ಟೇ, ಇನ್ನೇನು ಅದು ಅಟೆಂಡ್ ಆಗಬಾರ್ದು ಅಂತ ಆತರ ಏನಿಲ್ಲ. ಬಟ್ ಹೇಳದಲ್ಲ, ಈಗ ನಾವೇನೇ ಕೆಲಸ ಮಾಡ್ತಿದ್ರು ಎಲ್ಲ ಭಗವಂತನ ಗುರುಗಳದ ಪ್ರೇರಣೆಯಿಂದ ನಡೀತಾ ಇದೆ ಅಂತಾನೆ ಮಾಡಿದ್ರು. ನಮ್ಗೆ ಅಲ್ಲೇನಾದ್ರು ಗೊತ್ತಾಗ್ಲಿಲ್ಲ ಟೆಕ್ನಿಕಲ್ ಅಂತ ಸ್ವಾಮಿ ನೆನ್ಸ್ಕೊಂತೀವಿ, ಟಕ್ಕನಾಗ ಅಲ್ಲಿಂದಾನೇ ರಿಪ್ಲೈ ಬಂದ್ಬಿಡುತ್ತೆ ನಮಗೆ. ಅವರೇ ನುಡಿಸ್ಬಿಡ್ತಾರೆ. ಅದೇ ಈಗ ಜಸ್ಟ್ ಬಂದ್ ಕೂಡಲೇ ನೋಡ್ದೆ, ಟಕ್ಕನಂಗೆ ಅದಕ್ಕೆ ಜಾಯ್ನ್ ಆದೆ. ಎಲ್ಲ ಇಲ್ಲಿ ಅದು ಏನಿಗೆ ಅದೆಲ್ಲ ಅವ್ರ ಪ್ರೇರಣೆ, ಅವ್ರು ಕೊಟ್ಟಿರೋ ದುಡ್ಡು ಅವ್ರು ಕೊಡದಲ್ಲ, ನಂದು ಯಾವ ದುಡ್ಡು, ನಂದಲ್ಲ ಅದು ದುಡ್ಡು. ಅವ್ರ ದುಡ್ಡು ಕೊಟ್ಟಿರೋದು ನಿಮ್ಗೆ ಕೊಡ್ಬೇಕು ಅಂತಂದ್ರೆ ಕೊಟ್ವಿ ಅಷ್ಟೇ. ನಂದು ಏನೂ ಅಲ್ಲ ಅದಕ್ಕೆ. ಭಗವಂತನ ಪ್ರೇರಣೆ ಆಯ್ತು, ಕೊಡ್ಬೇಕು ಅನ್ನಿಸ್ತು, ಕೊಟ್ವಿ. ಅವರೇ ಬಾಯಲ್ಲಿ ನುಡಿಸಿದ್ರು ಅಷ್ಟೇ. ಅವತ್ತು ಅದೇನ್ ದೊಡ್ಡ ಅಮೌಂಟ್ ಏನಲ್ಲ ಬಿಡಿ ಪಾಪ ನಿಮಗೆ. ಬಟ್ ಅದು ತುಂಬಾ ಕಷ್ಟ, ಅದು ತುಂಬಾ ಲಕ್ಷಾಂತರ ರೂಪಾಯಿ ಬೇಕು ನಿಮಗೆ. ಸುಮಾರು ಜನ ಸ್ವಲ್ಪ ಧಾರಾವಾಡ ಹೋಗಿ ಸಹಾಯ ಮಾಡಿದ್ರೆ ಆಗ್ತದೆ, ಇಲ್ಲ ಕಷ್ಟ ಆಗ್ತದೆ, ತುಂಬಾನೇ ಬೇಕು. ಏನ್ ಸಿಮೆಂಟ್ ಕಾಸ್ಟ್, ನಾವು ಅದೇ ಲೈನ್ ನಲ್ಲೇ ಇರೋದ್ರಿಂದ ಹೇಳ್ತಾ ಇದ್ದೀನಿ. ತುಂಬಾ ಕಾಸ್ಟ್ ಬರ್ತಾ ಅದು ಮಾಮೂಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ಗೆ ನಿಮಗೆ 2,50,000 ರೂಪಾಯಿ ಬೇಕು ಒಂದ್ ಚದರಕ್ಕೆ ಅಂದ್ರೆ 10 feet by 10 feet ಗೆ. ಇದು ಲೈಕ್ ಟೆಂಪಲ್ದು ಅಂತ ಏನ್ ಗೊತ್ತಾ, ಆಲ್ಮೋಸ್ಟ್ ಲೈಕ್ ಕಮರ್ಷಿಯಲ್ ಲೋಡಿಂಗ್ ತಗೊಂಡ್ ಮಾಡ್ಬೇಕಾಗ್ತದೆ. ಅದು ಇನ್ನೂ ಜಾಸ್ತಿ ಬೇಕಾಗುತ್ತೆ. ಒಂದು ಚದರ 10 feet by 10 feet ಕಟ್ಟಕ್ಕೆ ಅಷ್ಟು ಬೇಕು. ಒಳ್ಳೆ ಕ್ವಾಲಿಟಿ ವರ್ಕ್ ನಾನು ಹೇಳ್ತಿರೋದು. ನಿಮಗೆ 1 ಲಕ್ಷದ 2 ಲಕ್ಷಕ್ಕೆಲ್ಲ ಮಾಡ್ತಾರೆ, ಬಟ್ ಇದು ಕಷ್ಟ ಆಗ್ತದೆ ಅಷ್ಟಕ್ಕೆಲ್ಲ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದುಡ್ಡು ಬೇಕಾಗುತ್ತೆ ನಿಮಗೆ ಅಂತ. ಸೊ ಅದು ಎಲ್ಲರೂ ಮಾಡಿ, ಅದು ಗುರುಗಳೇ ಕೊಡಿಸ್ಬೇಕದು. ಅದೇ ಅಷ್ಟೇ. ಆಗುತ್ತೆ ಬಿಡಿ, ಆಗುತ್ತೆ. ಚಂದ್ರು, ಪ್ರಕಾಶು, ಅಮ್ಮ, ಸತೀಶ್, ಸಮರ್ಥ
ಯಾರು? ಹೌದಾ? ಹೌದಾ? ಆಯ್ತು, ಎಲ್ಲ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಎಲ್ಲ ಸಂತೋಷವಾಗಿರಿ. ಗುರುದೇವದತ್ತ. ಗುರುದೇವದತ್ತ. ಗುರುದೇವ